ಕೃಷ್ಣ ವೃಂದಾವನದಿಂದ ಮಥುರಾ ಪಟ್ಟಣಕ್ಕೆ ಹೋದ. ಮಥುರಾ ಪಟ್ಟಣಕ್ಕೆ ಹೋದಾಗ ಒಬ್ಬ ಕೇಶಾಲಂಕಾರ ಮಾಡುವಂಥ ನಾಪಿತ ಅವನು ಕೃಷ್ಣನನ್ನು ಬರಮಾಡಿಕೊಳ್ಳುತ್ತಾನೆ. ಅವನು ಅಲಂಕಾರ ಮಾಡುತ್ತಾನೆ ಕೃಷ್ಣನಿಗೆ. ಅವನು ಎಲ್ಲ ಬಣ್ಣಗಳನ್ನೆಲ್ಲ ಹಚ್ಚುತ್ತಾನೆ ಕೃಷ್ಣನಿಗೆ. ಬಗೆ ಬಗೆಯ ಬಣ್ಣಗಳನ್ನೆಲ್ಲ ಹಚ್ಚಿ, ಲಾಕ್ಷಾರಸವನ್ನೆಲ್ಲ ಹಚ್ಚಿ ಲೇಪನ ಮಾಡಿ ಅಲಂಕಾರ ಮಾಡುತ್ತಾನೆ. ಇನ್ನೊಬ್ಬವ ಸುಧಾಮ ಅಂತ ಅವನು ಮಾಲೆ ಕಟ್ಟುವನು, ಹೂಮಾಲೆಯನ್ನು ಪೋಣಿಸುವಂಥವನು. ಅಂಥವನು ಕೃಷ್ಣ ನನ್ನ ಸೇವೆಯನ್ನು ಸ್ವೀಕಾರ ಮಾಡಬೇಕು ಅಂತ ಸುಂದರವಾದ ಪುಷ್ಪದ ಮಾಲೆಯನ್ನು ಕೃಷ್ಣನಿಗೆ ಒಪ್ಪಿಸ್ತಾನೆ. ಕುಬ್ಜೆ ಅವಳು ಕೃಷ್ಣನಿಗೆ ಗಂಧಲೇಪನವನ್ನು ಮಾಡ್ತಾಳೆ. ಕೃಷ್ಣ ಅವರೆಲ್ಲರಿಗೂ ಅನುಗ್ರಹವನ್ನು ಮಾಡುತ್ತಾನೆ. ಗಂಧಲೇಪವನ್ನು ಮಾಡಿದ ತ್ರಿವಕ್ರ ಕುಬ್ಜ ಅವಳಿಗೆ ಸೌಂದರ್ಯವನ್ನು ನೀಡಿ ಡೊಂಕಾಗಿದ್ದಂತಹ ಕುಬ್ಜೆಯನ್ನು ನೆಟ್ಟಗೆ ಮಾಡಿ ಅವಳಿಗೆ ಅನುಗ್ರಹವನ್ನು ಮಾಡಿ ಅವಳಿಗೆ ಮಗನನ್ನು ನೀಡುತ್ತಾನೆ ಕೃಷ್ಣ. ಅವನ ಹೆಸರು ವಿಶೋಕ ಅಂತ. ಕುಬ್ಜೆಯಲ್ಲಿ ಮಗ ಹುಟ್ಟುತ್ತಾ ಇದ್ದಾನೆ ಕೃಷ್ಣನಿಂದ. ವಿಶೋಕ ಭೀಮಸೇನ ದೇವರ ಸಾರಥಿ ಆಗ್ತಾನವನು. ಹಾಗೆ ಕುಬ್ಜೆಗೆ ಅನುಗ್ರಹ ಮಾಡಿದ್ದಾನೆ. ನಂತರದಲ್ಲಿ ಇವರೆಲ್ಲರಿಗೂ ಕೂಡ ಮೋಕ್ಷವನ್ನು ಕರುಣಿಸ್ತಾ ಇದ್ದಾನೆ. ನೋಡಿ, ಇವರೆಲ್ಲ ಒಂದೊಂದೇ ಉಪಚಾರವನ್ನು ಸಲ್ಲಿಸಿದವರು. ಒಬ್ಬರು ಗಂಧಂ ಸಮರ್ಪಯಾಮಿ ಅಂತ ಗಂಧವನ್ನು ಸಮರ್ಪಣೆ ಮಾಡಿದವಳು ಕುಬ್ಜೆ. ಪುಷ್ಪಂ ಸಮರ್ಪಯಾಮಿ ಅಂತ ಸುಧಾಮ. ಅಲಂಕಾರಂ ಸಮರ್ಪಯಾಮಿ ಅಂತ ಅವನು ನಾಪಿತ. ಅವನು ಲಾಕ್ಷಾರಸಾದಿಗಳನ್ನು ಹಚ್ಚಿ ಕೇಶಾಲಂಕಾರವನ್ನು ಮಾಡಿ ಅವನು ಸೇವೆಯನ್ನು ಸಲ್ಲಿಸಿದ್ದಾನೆ. ಒಂದೊಂದು ಉಪಚಾರವನ್ನು ಮಾಡಿದಂಥವರಿಗೆ ಪರಮಾತ್ಮ ಮೋಕ್ಷವನ್ನು ಕರುಣಿಸ್ತಾ ಇದ್ದಾನೆ. ದಿನನಿತ್ಯವೂ ಕೂಡ ಯಾರು ಷೋಡಶೋಪಚಾರಗಳಿಂದ ಪರಮಾತ್ಮನ ಪೂಜೆಯನ್ನು ಸಲ್ಲಿಸ್ತಾರೆ ಅವರಿಗೆ ಪರಮಾತ್ಮನ ಅನುಗ್ರಹ ಆಗ್ತದೆ ಅಂತ ಇನ್ನೇನು ಹೇಳಬೇಕು ಅಂತಾರೆ ರಾಜರು. ಹೀಗಾಗಿ ಪರಮಾತ್ಮನನ್ನು ಶ್ರದ್ಧಾಭಕ್ತಿಗಳಿಂದ ದಿನನಿತ್ಯವೂ ಪೂಜಿಸೋದರಿಂದ ಪರಮಾತ್ಮನ ವಿಶಿಷ್ಟವಾದ ಅನುಗ್ರಹ ಆಗುತ್ತೆ. ಷೋಡಶೋಪಚಾರ ಪೂಜೆಗಳನ್ನು ಪರಮಾತ್ಮ ಸ್ವೀಕರಿಸಿ ಅನುಗ್ರಹವನ್ನು ಮಾಡುತ್ತಾನೆ. ಈ ಭಾಗ್ಯವನ್ನು ನಮಗೆ ಕೊಟ್ಟಿದ್ದಾನೆ. ನಾವು ಅದನ್ನು ಶ್ರದ್ಧೆಯಿಂದ ಇಂತಹ ಪೂಜೆಯನ್ನು ಮಾಡಿದರೆ ಪರಮಾತ್ಮನ ಪರಮಾನುಗ್ರಹ ಆಗತ್ತೆ. ವರುಣ ತನಗೆ ಸಿಕ್ಕ ಭಾಗ್ಯ ಅಂತ ಪರಮಾತ್ಮನನ್ನು ವೈಭವದಿಂದ ಪೂಜಿಸ್ತಾ ಇದ್ದಾನೆ. ಆಗ ಅನೇಕ ಮಹರ್ಷಿಗಳು, ದೇವರ್ಷಿಗಳು, ಬ್ರಹ್ಮರ್ಷಿಗಳು ಎಲ್ಲರೂ ಕೂಡ ಸೇರಿದ್ದಾರೆ. ಅವರು ವೇದಮಂತ್ರಗಳನ್ನು ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿರುತ್ತೆ ಒಮ್ಮೆ ಕಲ್ಪನೆ ಮಾಡಿಕೊಳ್ಬೇಕು. ಸಮುದ್ರದ ತೀರ, ಅದು ಹಾಲಿನ ಸಮುದ್ರ, ಉಪ್ಪು ನೀರಿನ ಸಮುದ್ರ ಅಲ್ಲ, ಹಾಲಿನ ಸಮುದ್ರದ ತೀರದಲ್ಲಿ ವೈಭವದ ವಿವಾಹ ವೇದಿಕೆ. ಅದು ಸಮುದ್ರ ರಾಜ ತನ್ನ ಮಗಳ ವಿವಾಹಕ್ಕೆ ಅಂತ ಅವನು ಸಿದ್ಧಪಡಿಸಿದ ವೇದಿಕೆ ಹೇಗಿರಲಿಕ್ಕಿಲ್ಲ. ಅನೇಕ ಅನರ್ಘ್ಯ ರತ್ನಗಳಿಂದ ಖಚಿತವಾಗಿರುವಂತಹ ವಿವಾಹ ವೇದಿಕೆ. ಅಂತಹ ಆ ವಿವಾಹ ವೇದಿಕೆಗೆ ದೇವತೆಗಳು, ಋಷಿಗಳು, ಮುನಿಗಳು, ಗಂಧರ್ವರು, ಅಪ್ಸರಾ ಸ್ತ್ರೀಯರು, ಸಿದ್ಧರು, ಚಾರಣರು ಎಲ್ಲರೂ ಕೂಡ ನೆರೆದಿದ್ದಾರೆ, ಬಂದು ಸೇರಿದ್ದಾರೆ. ಅಲ್ಲಿ ವಸಿಷ್ಠರು, ವಿಶ್ವಾಮಿತ್ರರು, ಅಗಸ್ತ್ಯರು, ಗೌತಮರು, ಹೀಗೆ ಅನೇಕ ಜನ ದೇವಋಷಿಗಳು, ಬ್ರಹ್ಮಋಷಿಗಳು, ರಾಜಋಷಿಗಳು ಅವರೆಲ್ಲ ಸೇರಿದ್ದಾರೆ. ವೇದಮಂತ್ರಗಳನ್ನು ಹೇಳ್ತಾ ಇದ್ದಾರೆ. ವೇದೋಕ್ತ ಮಂತ್ರ ಪೇಳಿ ವಸಿಷ್ಠ, ನಾರದ ಮೊದಲಾದ ಮುನೀಂದ್ರರು ಮುದದಿಂದ ವಧುವರರ ಮೇಲೆ ಶೋಭಾನ ದಕ್ಷತೆಯನು ಮೋದ ಬೀಯುತ್ತ ತಳೆದರು ಶೋಭಾನೆ. ವೇದಮಂತ್ರಗಳನ್ನು ಹೇಳ್ತಾ ಅಕ್ಷತೆಯನ್ನು ಹಾಕ್ತಾ ಇದ್ದಾರೆ. ವಿವಾಹದ ಆ ಸನ್ನಿವೇಶ. ಮೊದಲು ಅಕ್ಷತೆ. ವಿವಾಹದಲ್ಲಿ ಮೊದಲಿಗೆ ನಿರೀಕ್ಷಣ ಮುಹೂರ್ತ. ಆ ಸಂದರ್ಭದಲ್ಲಿ ಅಕ್ಷತೆಯನ್ನು ಹಾಕ್ತಾರೆ. ಅಂತರಪಟವನ್ನು ಹಿಡಿದಿರುತ್ತಾರೆ. ಅಂತರಪಟವನ್ನು ತೆಗೆದಾಗ ಅಕ್ಷತೆಯನ್ನು ಹಾಕ್ತಾರೆ. ಪರಸ್ಪರವಾಗಿ ವಧೂವರರು ಹಾಕ್ತಾರೆ. ಅವರೀರುವರಿಗೂ ಕೂಡ ವಧೂವರರಿಗೆ ಎಲ್ಲ ವೇದ ಮಂತ್ರಗಳನ್ನು ಹೇಳಿ, ಹಿರಿಯರು ಎಲ್ಲರೂ ಕೂಡ ಆಶೀರ್ವಾದ ಮಂತ್ರಗಳನ್ನು ಹೇಳಿ ಅಕ್ಷತೆಯನ್ನು ಹಾಕ್ತಾರೆ. ಇದಾದ ಮೇಲೆ ಮಾಂಗಲ್ಯ ಧಾರಣೆಯ ಮುಹೂರ್ತ. ಅದಾದ ಮೇಲೆ ಧಾರೆ ಎರೆಯುವಂತಹ ಮುಹೂರ್ತ. ಇಂತಹ ಪ್ರಧಾನವಾದ ಮುಹೂರ್ತಗಳಿವೆ, ಪ್ರಧಾನವಾದಂತಹ ಘಟ್ಟಗಳು ವಿವಾಹದಲ್ಲಿ. ಅದರಲ್ಲಿ ಮೊದಲು ನಿರೀಕ್ಷಣ ಮುಹೂರ್ತ. ಆ ಸಂದರ್ಭದಲ್ಲಿ ಅಕ್ಷತೆಯನ್ನು ಹಾಕುವಂತಹ ಕ್ರಮ. ವೇದ ಮಂತ್ರಗಳನ್ನು ಇವರು ಹೇಳ್ತಾ ಇದ್ದಾರೆ, ಪಠಿಸ್ತಾ ಇದ್ದಾರೆ.
ಅನೇಕ ವಾದ್ಯಗಳು ಮೊಳಗುತ್ತಾ ಇವೆ. ಅನೇಕ ಹಾಡುಗಳನ್ನು ಸ್ತ್ರೀಯರು, ಸುಮಂಗಲಿಯರು, ಅವರು ದೇವತಾ ಸ್ತ್ರೀಯರು, ಅವರು ಮಧುರವಾದ ಕಂಠದಿಂದ ಮಂಗಲ ಗೀತೆಗಳನ್ನು ಹಾಡ್ತಾ ಇದ್ದಾರೆ. ಅಕ್ಷತೆಯನ್ನು ಹಾಕಿದ್ದಾರೆ. ಮಂಗಳ ಪದ್ಯಗಳನ್ನು ಹೇಳುತ್ತಾ ಅಕ್ಷತೆಯನ್ನು ಹಾಕಿದ್ದಾರೆ. ಸಂಭ್ರಮದಿಂದಂಬರದಿ ದುಂದೂಭಿ ಮೊಳಗಾಲು ತುಂಬೂರು ನಾರದರು ತುತಿಸುತ್ತ, ತುಂಬೂರು ನಾರದರು ತುತಿಸುತ್ತ ಪಾಡಿದರು ಪೀತಾಂಬರಧರನ ಮಹಿಮೆಯ ಶೋಭಾನೆ. ಆ ಸಂದರ್ಭದಲ್ಲಿ ಅನೇಕ ವಾದ್ಯಗಳು ಮೊಳಗುತ್ತಾ ಇವೆ. ತುಂಬೂರು ನಾರದರು ಮೊದಲಾಗಿರುವಂಥವರು, ಗಂಧರ್ವರು, ದೇವಋಷಿಗಳು, ಅವರೆಲ್ಲರೂ ಕೂಡ ಗಾನವನ್ನು ಮಾಡ್ತಾ ಇದ್ದಾರೆ. ಪರಮಾತ್ಮನ ಮಹಿಮೆಯನ್ನು ಕೊಂಡಾಡ್ತಾ ಇದ್ದಾರೆ. ಆ ಪರಮಾತ್ಮನಿಗೆ ಅಕ್ಷತೆಯನ್ನು ಹಾಕಿದ್ದಾರೆ. ಅಕ್ಷತೆಯನ್ನು ಹಾಕಿದ ಮೇಲೆ ಪರಮಾತ್ಮನನ್ನು ವಿವಾಹ ವೇದಿಕೆಗೆ ಕರೀತಾ ಇದ್ದಾರೆ. ವಿವಾಹ ವೇದಿಕೆ, ಅಕ್ಷತ ಮುಹೂರ್ತ ದೇವತಾ ಸನ್ನಿಧಾನದಲ್ಲಿ ನಡೆದು ಅನೇಕ ಸಂದರ್ಭಗಳಲ್ಲಿ, ಹಾಗೆ ಆಚಾರವಂತರ ಮನೆಗಳಲ್ಲಿ ನಡೆಯುವಂತಹ ಕ್ರಮ ಹೇಗೆ ಅಂತಂದರೆ, ದೇವತಾ ಸನ್ನಿಧಾನದಲ್ಲಿ ಅಕ್ಷತ ಮುಹೂರ್ತ, ಅದನ್ನು ಮುಗಿಸಿಕೊಂಡು ವಿವಾಹ ವೇದಿಕೆಗೆ ಬರುತ್ತಾರೆ. ವಿವಾಹ ವೇದಿಕೆಗೆ ಬಂದು ಅಲ್ಲಿ ಮತ್ತೆ ಮುಂದಿನ ಕಾರ್ಯಕ್ರಮಗಳೆಲ್ಲ, ಮಾಂಗಲ್ಯ ಧಾರಣ ಇತ್ಯಾದಿ ಕಾರ್ಯಕ್ರಮಗಳೆಲ್ಲವೂ ಕೂಡ ಅಲ್ಲಿ ನಡೀತದೆ. ಆ ಮಂಟಪ ಹೇಗಿತ್ತು ಅದನ್ನು ಹೇಳುತ್ತಾರೆ. ನವರತ್ನ ಮಂಟಪ ಅಂತ, ನವರತ್ನ ಖಚಿತವಾಗಿರುವಂತಹ ಮಂಟಪ. ಸಮುದ್ರರಾಜನೇ ತನ್ನ ಮಗಳ ಮದುವೆಗೆ ಸಿದ್ಧಪಡಿಸಿರುವಂತಹ ವಿವಾಹ ವೇದಿಕೆ. ಅದರ ಮೇಲೆ ಅವರು ಸುಂದರವಾದ ಹಾಸನ್ನು ಹಾಸಿದ್ದಾರೆ, ರೇಷ್ಮೆ ವಸ್ತ್ರವನ್ನು ಹಾಸಿದ್ದಾರೆ. ಅಲ್ಲಿಗೆ ಈ ವಧೂವರರನ್ನು ಬರಮಾಡಿಕೊಳ್ಳುತ್ತಾ ಇದ್ದಾರೆ. ಆ ವಧೂವರರನ್ನು ಬರಮಾಡಿಕೊಳ್ಳುವಾಗ ಪರಮಾತ್ಮನ ಸ್ತೋತ್ರವನ್ನು ಮಾಡಿ ದೇವತಾ ಸ್ತ್ರೀಯರು ಮುತ್ತೈದೆಯರೆಲ್ಲ ಕರೆದರು ಅಂತ ಹೇಳುತ್ತಾರೆ. ದೇವತಾ ಸ್ತ್ರೀಯರು ಕೃಷ್ಣನನ್ನು ಬರಮಾಡಿಕೊಳ್ಳುತ್ತಾ ಇದ್ದಾರೆ. ಹೇಗೆ ಬರಮಾಡಿಕೊಳ್ಳುತ್ತಾರೆ? ಬಹಳ ಸುಂದರವಾದ ರೀತಿಯಲ್ಲಿ ಆ ಪರಮಾತ್ಮನ ಮಹಿಮೆಯನ್ನು ಕೊಂಡಾಡುತ್ತಾ ಗಾನವನ್ನು ಮಾಡುತ್ತಾ ಅವರು ಬರಮಾಡಿಕೊಳ್ಳುತ್ತಾ ಇದ್ದಾರೆ. ಇದು ಪ್ರತ್ಯಕ್ಷವಾಗಿ ದೇವರನ್ನು ಸ್ತೋತ್ರ ಮಾಡುವಂತಹ ಸೌಭಾಗ್ಯ. ಪರೋಕ್ಷದಲ್ಲಿ ಎಲ್ಲೋ ಹೇಳೋದು, ಎಲ್ಲೋ ಹಾಡು ಮನೆಯಲ್ಲಿ ಹೇಳೋದು, ಮಗನನ್ನು ತೊಟ್ಟಿಲಲ್ಲಿ ತೂಗುವಾಗ ದೇವರ ಹಾಡು ಹೇಳೋದು ಅಲ್ಲ. ನೇರವಾಗಿಯೇ ದೇವರನ್ನು ಸ್ತೋತ್ರ ಮಾಡುತ್ತಾ ಅವನನ್ನು ಬರಮಾಡಿಕೊಳ್ಳುವಂತಹ ಒಂದು ಸನ್ನಿವೇಶ. ದೇವತೆಗಳು, ದೇವತಾ ಸ್ತ್ರೀಯರು ತಮಗೆ ಸಿಕ್ಕ ಸೌಭಾಗ್ಯ ಅಂತ ಬಹಳ ಸುಂದರವಾದ ರೀತಿಯಲ್ಲಿ ಅವನನ್ನು ಬರಮಾಡಿಕೊಳ್ಳುತ್ತಾ ಇದ್ದಾರೆ. ಶೇಷ ಶಯನನೇ ಬಾ ದೋಷ ದೂರನೇ ಬಾ ಭಾಸುರ ಕಾಯ ಹರಿಯೇ ಬಾ, ಭಾಸುರ ಕಾಯ ಹರಿಯೇ ಬಾ ಶ್ರೀಕೃಷ್ಣ ವಿಲಾಸದಿಂದೆಮ್ಮ ಹಸೆಗೆ ಬಾ. ಶೇಷ ಶಯನನೇ ಬಾ ದೋಷ ದೂರನೇ ಬಾ. ಆ ಪರಮಾತ್ಮನನ್ನು ಕರೆಯುವಾಗ ಶೇಷನ ಮೇಲೆ ಪೌಡಿಸಿರುವಂಥವನು ನೀನು ಬಾ ಅಂತ ಕರೀತಾ ಇದ್ದಾನೆ. ಹಾಗೆ ಯಾಕೆ ಕರೀತಾರೆ ದೇವರನ್ನು? ಅವನ ಗುಣಗಾನ. ಶ್ರೀಕೃಷ್ಣ ಬಾ ಅಂತ ನೇರವಾಗಿ ಹೇಳಬಹುದು, ನಾರಾಯಣ ಬಾ ಅಂತ ಅವನ ಗುಣಗಳನ್ನು ಹೇಳಿ ಅವನನ್ನು ಬರಮಾಡಿಕೊಳ್ತಾ ಇದ್ದಾರೆ. ಅದನ್ನು ಹೇಳುವಾಗ ಶೇಷಶಯನ ಅಂತ. ನಮ್ಮ ಹುಡುಗಿ ನಿನ್ನ ಕೈ ಹಿಡಿದ ಮೇಲೆ ಭಯ ಪಡಬೇಕಾಗಿಲ್ಲ, ಆರಾಮಾಗಿರಬಹುದು ಅಂತ. ಯಾಕೆ? ಅಂತಹ ಸರ್ಪಗಳ ಅಧಿಪತಿಯಾದಂತಹ ಶೇಷನನ್ನೇ ನೀನು ಹಾಸಿಗೆ ಮಾಡಿಕೊಂಡಿದ್ದಿ, ನಿನಗೆಲ್ಲಿಯ ಭಯ? ಮಹಾಪುರುಷ ನೀನು. ಯಾಕೆ? ಇವತ್ತು ಕೆಲವು ಮಹಾಪುರುಷರು ಜಿರಳೆಯನ್ನು ನೋಡೂ ಹೆದರ್ತಾ ಇರ್ತಾರೆ. ಕೃಷ್ಣ ಹಾಗಲ್ಲ. ಅವನು ಕಾಳಿಯನ ಮೇಲೆ ಮರ್ದನ ಮಾಡಿದಂಥವನು, ನರ್ತನ ಮಾಡಿದಂಥವನು, ಹಾಸಿಗೆಯನ್ನಾಗಿಯೇ ಮಾಡಿಕೊಂಡಿದ್ದಾನೆ ಶೇಷನನ್ನು. ಅಂತಹ ಮಹಾಪುರುಷ, ಧೀರಪುರುಷ, ಅಂತಹ ನಾರಾಯಣ ನೀನು ಬಾ, ಶೇಷಶಯನ ನೀನು ಬಾ. ನನ್ನ ಹುಡುಗಿ, ನಮ್ಮ ಹುಡುಗಿನ ನೆಮ್ಮದಿಯಿಂದ ಜೀವನವನ್ನು ಸಾಗಿಸಬಹುದು, ಯಾವ ಭಯವೂ ಕೂಡ ನಮ್ಮ ಹುಡುಗಿಗಿಲ್ಲ ಅಂತನ್ನುವ ನಂಬಿಕೆ. ದೇವತೆಗಳೂ ಕೂಡ ಇವನಿಗೆ ಸೇವಕರಾಗಿದ್ದಾರೆ. ನಮ್ಮ ಹುಡುಗಿಯನ್ನು ನಿನಗೆ ಒಪ್ಪಿಸ್ತಾ ಇದ್ದೇವೆ, ನಿನ್ನ ಸ್ಥಾನ ಏನು, ಮಾನ ಏನು, ನೀನು ಹೇಗಿರುತ್ತಿ, ನಮ್ಮ ಹುಡುಗಿ ಹೇಗಿರುತ್ತಾಳೆ,
ಅನ್ನುವ ಆಲೋಚನೆ ಬರ್ತದೆ ತಾನೆ. ಹುಡುಗಿಯನ್ನು ಒಪ್ಪಿಸುವಾಗ ಹುಡುಗಿಯ ಬಂಧುಗಳಿಗೆ, ತಂದೆ ತಾಯಂದಿರಿಗೆ ಕಾಳಜಿ ಇರುತ್ತದೆ. ನಮ್ಮ ಮಗಳನ್ನು ಒಪ್ಪಿಸ್ತಾ ಇದ್ದೇವೆ, ನಮ್ಮ ಹುಡುಗಿ ಹೇಗಿರುತ್ತಾಳೆ ಗಂಡನ ಮನೆಯಲ್ಲಿ, ಎಷ್ಟು ಕಷ್ಟಪಡ್ತಾಳೋ ಏನೋ ಅಂತ. ಯಾಕೆ ಕಷ್ಟಪಡ್ತಾಳೆ ಹೇಳಿ? ಶೇಷಶಯನ ಅಂತ ಅವನನ್ನು ಕರೀತಾ ಇದ್ದಾರೆ. ಅಂತಹ ದೇವತೆಗಳು ಅವರೂ ಕೂಡ ಪರಮಾತ್ಮನ ಸೇವೆಯನ್ನು ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದಾರೆ. ಒಬ್ಬರು ಹಾಸಿಗೆಯಾಗಿ ಸೇವೆ ಮಾಡುತ್ತಾರೆ, ಒಬ್ಬರು ವಾಹನವಾಗಿ ಸೇವೆಯನ್ನು ಸಲ್ಲಿಸ್ತಾರೆ, ಇನ್ನು ಅನೇಕರು ಅನೇಕ ರೀತಿಯಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ದೇವತೆಗಳೇ ಯಾರಿಗೆ ಕಿಂಕರರಾಗಿದ್ದಾರೆ ಅವರ ಜೀವನ ಎಷ್ಟು ವೈಭವದಿಂದಿರುತ್ತದೆ.